ಇವತ್ತೇನು ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕು ಒಬ್ಬ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟ್ರು ಅವರು MD ಅವ್ರು ಬರ್ತೀವಿ ಅಂತ ಒಂದು ಮಾಹಿತಿ ಇತ್ತು. ನಾವು ರೈತರ ಸಮಸ್ಯೆಗಳ ಬಗ್ಗೆ ಮತ್ತು ಇಲ್ಲಿನ ಬ್ಯಾಂಕು ಹೊಸ ರೈತರ ಸಾಲ ಮತ್ತು ಸುಸ್ತಿ ಬಗ್ಗೆ ಮತ್ತು ಮಹಿಳಾ ಸ್ವಸಹಾಯ ಸಂಘಗಳ ಒಂದು ರಿನ್ಯೂವಲ್ ಬಗ್ಗೆ ಎಲ್ಲ ಒಂದು ದೂರು ಕೊಟ್ಟು ಮತ್ತು ಇಲ್ಲಿನ ಆಡಳಿತ ಮಂಡಳಿ ಏನಾಗಿದೆ, ಅಡ್ಮಿನಿಸ್ಟ್ರೇಷನ್ ಇದ್ದಾರೆ, ಇದ್ರ ಬಗ್ಗೆ ಒಂದು ಸಭೆಯನ್ನು ಕರೆದು ರೈತರಿಗೆ ಸಕಾಲಕ್ಕೆ ಸಾಲ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಒಂದು ಮನವಿ ಪತ್ರ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಬಂದಿದ್ವಿ. ಆದರೆ ಕಡೆಯ ಗಳಿಗೆಯಲ್ಲಿ ಅವರೇ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಅವರೇ ಬ್ಯಾಂಕಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಶನಿವಾರ 24 ತಾರೀಕು 12 ಗಂಟೆಗೆ ಸಭೆ ಇದೆ ಅಂತ ಹೇಳಿದರು. ಆದರೆ ಅವರು ಅದು ಯಾವ ಉದ್ದೇಶಕ್ಕೆ ಅವರು ಬಂದಿಲ್ಲ ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಕಾರಣ ಏನಪ್ಪ ಅಂದರೆ ಏಕಾಏಕಿ ನಮಗೆ ಬೇರೆ ಕೆಲಸ ಇದೆ ಅಂತ ಹೋಗಿದ್ದಾರೆ. ಅಂದರೆ ಈ ಉದ್ದೇಶ ಏನಂದರೆ ಅವ್ರು ತಪ್ಪು ಮಾಡ್ತಾಯಿದ್ದಾರೆ, ಇಲ್ಲಿನ ನಮ್ಮ MD ಅವರು ತಪ್ಪು ಮಾಡ್ತಾಯಿದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಗೊತ್ತಾಗಿದೆ. ಹಂಗಾಗಿ ಅವ್ರು ಹೇಳ್ತಾರೆ, ನಾವು ಮುಂದಿನ ವಾರ ಒಂದು ಸಭೆ ಕರಿತೀನಿ, ಅವತ್ತು ರೈತ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ ಅಂತ ನಮ್ಮ ದೂರವಾಣಿಯಲ್ಲಿ ಮಾತಾಡಿದ್ರು. ಇವೆಲ್ಲ ಬೇಡ, ನೀವು ರೈತರಿಗೆ ಏನು 2 ವರ್ಷದಿಂದ ಯಾರಿಗೂ ಸಾಲ ಕೊಡ್ತಾಯಿಲ್ಲ, ರಿನ್ಯೂವಲ್ ಮಾಡಬೇಕಾದ್ರೆ ಸುಮಾರು ಒಂದು ಸೊಸೈಟಿಯಲ್ಲಿ 50 ಜನ ಸಾಲ ತೊಗೊಂಡಿದ್ರೆ ಅದರಲ್ಲಿ 40 ಜನ ಕಟ್ಟಿ 10 ಜನ ಕಟ್ಟಿಲ್ಲ ಅಂದರೆ ಎಲ್ಲ ರೈತರಿಗೂ ಸಾಲ ನಿಲ್ಲಿಸಿದ್ದಾರೆ. ಹಂಗಾಗಿ ಯಾರು ಕಟ್ಟಿದಾರೋ ಅವ್ರಿಗೆಲ್ಲ ಕೊಡಲಿ. ಈಗ ಸ್ವಸಹಾಯ ಸಂಘಗಳಿಗೆ ಸುಮಾರು ಕೋಟ್ಯಾಂತರ ರೂಪಾಯಿ ನಮ್ಮ ತಾಲೂಕಲ್ಲಿ ಸುಮಾರು 3,000 ಜನ ಮಹಿಳೆ ಸಂಘಗಳು ಕಟ್ಟಿದ್ದಾರೆ, ಇನ್ನೊಂದು 1,000 ಜನ ಕಟ್ಟಿಲ್ಲ. ನೀವು ಅವ್ರು ಕೊಡಲಿ. ಇವತ್ತು ನೋಡಿ, ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳಿಂದ ಸುಮಾರು ರೈತ ಮಹಿಳೆಗಳು ಇವತ್ತು ಆತ್ಮಹತ್ಯೆ ಆಗುವಂಥ ಇದಕ್ಕೆ ಬಂದಿದ್ದಾರೆ. ಇಂಥ ಬ್ಯಾಂಕುಗಳೇ ಈ ಥರ ರಾಜಕೀಯ ಉದ್ದೇಶಕ್ಕೆ, ಇವರ ಕೋಲಾರದಲ್ಲಿ ಇವರು ರಾಜಕೀಯ ಉದ್ದೇಶಗಳಿಗೋಸ್ಕರ ಇವತ್ತು ಆಡಳಿತ ಮಂಡಳಿ ಚುನಾವಣೆ ನಡೆದ್ರೂ ಒಂದು ಸುಮ್ಮನೆ ಕೋರ್ಟ್ಗಳಿಗೆ ಹಾಕ್ಕೊಂಡು ರೈತರಿಗೆ ಮೋಸ ಮಾಡುವಂಥ ಕೆಲಸವನ್ನು ಇಲ್ಲ ರಾಜಕಾರಣಿಗಳು ಮತ್ತು ಇಲ್ಲಿನ ನಿರ್ದೇಶಕರು ಕೋರ್ಟ್ಗಳಿಗೆ ಹಾಕ್ಕೊಂಡು ಇವತ್ತು ಆಡಳಿತ ಮಂಡಳಿ ಇಲ್ಲ ಅಂತೇಳಿ ಒಬ್ಬ IAS ಆಫೀಸರು ನಮಗೆ, ನಾನು ಸಹ ಒಂದು ಇದಕ್ಕೆ ನಿರ್ದೇಶಕ GBMಗೆ ಹೋಗ್ಬೇಕಾಯ್ತು ಜನರಲ್ ಬಾಡಿಗೆ ಕೋಲಾರದಲ್ಲಿ ಸೆಪ್ಟೆಂಬರಲ್ಲಿ ಕರೆದು ಕಟ್ಟಕಡೆಗೆ 11 ಗಂಟೆಗೆ 3 ಗಂಟೆಗೆ ಸಭೆ ಇದ್ದರೆ 11 ಗಂಟೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಇನ್ನು ರೈತರು ಇನ್ನು ಸಾಮಾನ್ಯ ಸಭೆಯಲ್ಲೂ ಕೇಳೋಂಗಿಲ್ಲ, ಇಲ್ಲ ಅಧಿಕಾರಿಗಳು ಬರೋದಿಲ್ಲ, ಇನ್ನೆಲ್ಲಿ ಕೇಳಬೇಕು? ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ಹೇಳ್ತಾ ಇದ್ದು, ನಮ್ಮ ಸರ್ಕಾರಕ್ಕಿರ್ಬೋದು, ಸಹಕಾರ ಸಚಿವರಿರ್ಬೋದು, ಉಸ್ತುವಾರಿ ಸಚಿವರಿಗಿರ್ಬೋದು, ನಮ್ಮ ತಾಲೂಕಿನ ಶಾಸಕರಿರ್ಬೋದು, ನೂತನ ನಿರ್ದೇಶಕರಿರ್ಬೋದು, ನೀವು ಆ ಕಚ್ಚಾಟಗಳನ್ನ ಯಾವತ್ತೋ ಬದಿಗತ್ತಿ ಇಲ್ಲಿನ ಆಡಳಿತ ಮಂಡಳಿ ಆಗಬೇಕು. ಅವ್ರು ಆಗಿಲ್ಲ ಅಂದರೆ ಇಲ್ಲಿನ ಅಧಿಕಾರಿ IAS ಆಫೀಸರ್ ಇದ್ದಾರಲ್ಲ, ಅವರು ಸರಿಯಾದ ರೀತಿಯ ಸಾಲ ಕೊಡುವಂಥ ಕೆಲಸವನ್ನು ಆಗಬೇಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಬೃಹತ್ ಹೋರಾಟವನ್ನು ಈ ನಮ್ಮ DCC ಬ್ಯಾಂಕ್ ಮುಂದೆ ನಾವು ಹಮ್ಮಿಕೋಬೇಕು ಅಂತ ನಿರ್ಣಯ ಮಾಡಿದ್ವಿ. ಸರ್, ಇಲ್ಲಿನ ಸಭೆ ಕಾರ್ಯದರ್ಶಿಗಳನ್ನ ಸಭೆ ಕರೆದಿದ್ರು. ಕಾರ್ಯದರ್ಶಿಗಳನ್ನ ಇಲ್ಲಿನ ವ್ಯವಸ್ಥಾಪಕರಿಗೆ ಸಭೆಯನ್ನು ಕರೆದಿದ್ರು. ಆ ಸಭೆ ನೋಟಿಸ್ ನೀವು ಬೇಕಾದ್ರೆ ಅವ್ರು ತೊಗೋಬೋದು. ಅವ್ರು ಕರೆದಿದ್ರು, ನಾವು ಒಂದು ಅಹವಾಲು ಕೊಡೋಣ ಅಂತ ಬಂದಿದ್ವಿ. ಆದರೆ ಇವತ್ತು ಆ ಸಭೆನೇ ಪೋಸ್ಟ್ಪೋನ್ ಮಾಡಿದ್ದಾರೆ. ಈ ಉದ್ದೇಶ ಏನು? ಯಾಕೆ ರೈತರ ಸಮಸ್ಯೆಗೋಸ್ಕರನೇ ಬಂದಿದ್ದಾರೆ ಅಂತಲೇ ಪೋಸ್ಟ್ಪೋನ್ ಮಾಡ್ಕೊಂಡ್ರ? ಅವ್ರ ಉದ್ದೇಶ ಏನು ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಇದ್ರ ಬಗ್ಗೆ ಕೂಲಂಕಷ ತನಿಖೆ ಆಗಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನಾವು ಕೋರ್ಕೊತಾ ಇದ್ದೀವಿ. ಈಗ ಸಡನ್ ಆಗಿ DCC ಮ್ಯಾನೇಜರ್ ವಿಚಾರಣೆ ಮಾಡಿದ್ವಿ. ಇಲ್ಲ ಸರ್, ಅವ್ರು ಬರೋಕ್ಕೆ ರೆಡಿ ಬರ್ತಾ ಇದ್ರು. ನಮಗೆ ಕಟ್ಟಕಡೆಯಲ್ಲಿ 12ವರೆಗೆ ಬರ್ತೀವಿ ಅಂತ ಹೇಳಿದ್ರು. ಏನಕ್ಕೆ ಕ್ಯಾನ್ಸರ್ ನಮ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದ್ರು. ಗೌರಿಬಿದನೂರು ವರದಿ. ರೈತರ ಪ್ರತಿಭಟನೆಗೆ ಭಯಪಟ್ಟು ಗೌರಿಬಿದನೂರಿನಲ್ಲಿ ಆಯೋಜಿಸಿದ ಸಭೆಯನ್ನು ಮುಂದೂಡಿದ DCC ಬ್ಯಾಂಕ್ MD. ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಖಾನ್ ಪರ್ವೇಜ್ ರವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಜನವರಿ 24, 2026 ರಂದು ಶನಿವಾರ ಸಮಯ ಮಧ್ಯಾಹ್ನ 12:30 ಗೌರಿಬಿದನೂರು ಶಾಖೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಏರ್ಪಡಿಸಲಾಗಿದ್ದು, ಸದರಿ ಸಭೆಗೆ ಕೇಂದ್ರ ವಿಭಾಗದ ಎಲ್ಲ ಮುಖ್ಯಸ್ಥರು ಹಾಗೂ ಎಲ್ಲ ಫ್ಯಾಕ್ಸ್ನ ಮುಖ್ಯ ಸಮಯಕ್ಕೆ ಸರಿಯಾಗಿ ಕೇಳಿರುವ ಕಾರ್ಯನಿರ್ವಹಣಾಧಿಕಾರಿಗಳು ನಿಗದಿತ ಮಾಹಿತಿಯೊಂದಿಗೆ ಹಾಜರಾಗಿ ಸಭೆಯಲ್ಲಿ ಭಾಗವಹಿಸಲು ಸೂಚಿಸಿದೆ. ಅಜೆಂಡಾ 1. ಎಲ್ಲಾ ರೀತಿಯ ಸಾಲಗಳ ವಸೂಲಾತಿಯಲ್ಲಿನ ಪ್ರಗತಿ. ದಿನಾಂಕ ಏಪ್ರಿಲ್ 1, 2025 ರಿಂದ ದಿನಾಂಕ ಜನವರಿ 23, 2026 ರ ಅವಧಿಯ ತಗಾದೆ, ವಸೂಲಿ ಮತ್ತು ಬಾಕಿ ಸಂಖ್ಯೆಯಲ್ಲಿನ ಅಂಕಿ ಅಂಶಗಳ ಮೇಲೆ ವಿಮರ್ಶೆ ಹಾಗೂ ಹೊರಬಾಕಿ ವಿವರ. 2. ಕೃಷಿ ಸಾಲಗಳ ವಸೂಲಾತಿ ಶೇಕಡವಾರು ತಹಲ್ವರೆಗೂ ಹಾಗೂ ದಿನಾಂಕ ಮಾರ್ಚ್ 31, 2026 ರವರೆಗೆ ವಸೂಲಾತಿ ಮಾಡಲು ರೂಪಿಸಿರುವ ಕ್ರಿಯಾಯೋಜನೆ. 3. ಠೇವಣಿಗೆ ಸಂಬಂಧಿಸಿದಂತೆ 2025 ರಿಂದ 26ನೇ ಹಣಕಾಸು ವರ್ಷದಲ್ಲಿ ಬಗ್ಗೆ. 4. ಸದಸ್ಯರಿಂದ ಸಹಕಾರ ಸಂಘಕ್ಕೆ ಹಾಗೂ ಸಂಘದಿಂದ ಬ್ಯಾಂಕಿಗೆ ಬಾಕಿ ಇರುವ ಕೃಷಿ ಸಾಲ ಹಾಗೂ ಸ್ವಸಹಾಯ ಸಂಘಗಳ ಸಾಲಗಳ ಅಂತರ ಹಾಗೂ ವಸೂಲಾತಿ ಬಗ್ಗೆ ವಿಮರ್ಶೆ. 5. ಕೃಷಿಯೇತರ ಸಾಲಗಳಿಗೆ ಸಂಬಂಧಿಸಿದಂತೆ ಕಾನೂನು ಕ್ರಮ ಜರುಗಿಸಿದ ವಿವರಗಳು, ಸುಸ್ತಿ ಸಾಲಗಾರರ ಮೇಲೆ ಜರುಗಿಸಬೇಕಾದ ಕಾನೂನು ಕ್ರಮದ ಹಾಗೂ ಪ್ರಸ್ತಾವನೆಗಳೊಂದಿಗೆ ಸಭೆಗೆ ಹಾಜರಾಗುವುದು.
6/2024ರಿಂದ 25ನೇ ಸಾಲಿನ ಪ್ಯಾಕ್ಸ್ಗಳ ಆಡಿಟ್ ವರದಿ ಮಾಹಿತಿ. ಈ ಎಲ್ಲ ಅಜೆಂಡಗಳನ್ನು ಇಟ್ಟು ಕರೆದಿದ್ದ ಸಭೆ, ರೈತರ ಪ್ರತಿಭಟನೆಗೆ ಹೆದರಿ, ಮುಂದೂಡಲಾಗಿದೆ ಎಂದು ರೈತ ಸಂಘದ ಪದಾಧಿಕಾರಿಗಳು ತಿಳಿಸಿದರು. ಈ ಸಮಯದಲ್ಲಿ ಲೋಕೇಶ್ ಗೌಡ, ಆರ್.ಎನ್. ರಾಜು, ರಾಮಚಂದ್ರರೆಡ್ಡಿ, ನರಸರೆಡ್ಡಿ, ಶ್ರೀನಿವಾಸ್ ಇನ್ನೂ ಮುಂತಾದ ರೈತ ಮುಖಂಡರು ಭಾಗವಹಿಸಿದ್ದರು.